ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ಚೆನ್ನಮ್ಮ ಅವರು ನಿಧನರಾಗಿದ್ದಾರೆ. ಈ ಸುದ್ದಿ ತಿಳಿದು ಎಲ್ಲ ರಾಜಕೀಯ ಗಣ್ಯರು ಆಸ್ಪತ್ರೆಯತ್ತ ಆಗಮಿಸ್ತಾ ಇದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪನವರು ಕೂಡ ಈಗ ಆಸ್ಪತ್ರೆಯತ್ತ ಬಂದಿದ್ದಾರೆ. ಮಣಿಪಾಲ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ BS ಯಡಿಯೂರಪ್ಪ. ಚೆನ್ನಮ್ಮ ದರ್ಶನಕ್ಕೆ ಆಗಮಿಸಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪನವರು. ಮಣಿಪಾಲ್ ಆಸ್ಪತ್ರೆಗೆ BS ಯಡಿಯೂರಪ್ಪ ಅವರು ಆಗಮಿಸಿರೋದು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಬಟ್ ಚಿಕಿತ್ಸೆ ಫಲಕಾರಿಯಾಗದೆ ಈಗ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಚೆನ್ನಮ್ಮ. ಹಾಗಾಗಿ ರಾಜಕೀಯ ನಾಯಕರುಗಳು, ಗಣ್ಯರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ಯಡಿಯೂರಪ್ಪನವರು ಈಗ ಆಗಮಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ದಾರೆ ಚೆನ್ನಮ್ಮ ಅವರ ದರ್ಶನಕ್ಕೆ ಯಡಿಯೂರಪ್ಪನವರು. ಹೀಗೆ ಹಲವು ಅಂದರೆ ದೇವೇಗೌಡರನ್ನು ಪಕ್ಷಾತೀತವಾಗಿ ಜನ ಇಷ್ಟಪಡ್ತಾರೆ, ಜೊತೆಗೆ ನಾಯಕರುಗಳು ಕೂಡ ಅಷ್ಟೇ. ಎಲ್ಲರೂ ಅಂದರೆ ಈಗ ಏನು ಹಾಲಿ ಮುಖ್ಯಮಂತ್ರಿಗಳಿಂದ ಹಿಡ್ಕೊಂಡು ಪ್ರತಿಯೊಬ್ಬರೂ ಕೂಡ ದೇವೇಗೌಡರ ಬಳಿ ಹೋಗಿ ರಾಜಕೀಯವಾಗಿ ಸಲಹೆಯನ್ನು ಪಡೆದು ಬರ್ತಾ ಇದ್ರು. ಅಂದರೆ ಅಷ್ಟು ಆತ್ಮೀಯತೆ ಇದೆ. ಸೊ ಇದೆಲ್ಲದರ ನಡುವೆ ಈಗ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರು ಇನ್ನಿಲ್ಲ ಅನ್ನೋ ಸುದ್ದಿ ತಿಳಿದು ಸೊ ರಾಜಕೀಯ ಗಣ್ಯರೆಲ್ಲ ಆಗಮಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಮಣಿಪಾಲ್ ಆಸ್ಪತ್ರೆಯ ಒಳಗಡೆ ಹೋಗ್ತಾ ಇರೋದು ಯಡಿಯೂರಪ್ಪನವರು. BS ಉಗ್ರಪ್ಪನವರು ಇದ್ದಾರೆ ಈಗ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಈ ಸಂದರ್ಭಗಳಲ್ಲಿ ಏನು ಮಾತಾಡಬೇಕು, ಏನು ಕೇಳಬೇಕು ಅನ್ನೋದು ಗೊತ್ತಾಗಲ್ಲ. ಬಟ್ ಹೇಗೆ ನೆನಪಿಸ್ಕೊಳ್ತೀರಿ ಸರ್ ಚೆನ್ನಮ್ಮ ಅವರನ್ನು? ನೋಡಿ, ಇದು ಅತ್ಯಂತ ನೋವಿನ ಸಂಗತಿ. ನಾನು ಚೆನ್ನಮ್ಮನವರನ್ನ ಸನ್ಮಾನ್ಯ ದೇವೇಗೌಡರನ್ನ ಮತ್ತು ಅವರ ಕುಟುಂಬವನ್ನ 1975ರಿಂದ ಬರಲೆ ಆ ಕುಟುಂಬದ ಜೊತೆಗೆ ಅತ್ಯಂತ ಹತ್ತರದ ಒಡನಾಟವೂ ಇತ್ತು. ನಾನು ಜನತಾ ಪರಿವಾರದಲ್ಲಿ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಸೊ ಬಹುತೇಕ ಪ್ರತಿನಿತ್ಯವೂ ಆ ಕುಟುಂಬದವರ ಜೊತೆಯಲ್ಲಿ ಸಂಪರ್ಕ ಇತ್ತು. ಅತ್ಯಂತ ಸಜ್ಜನಿಕೆಯ ತಾಯಿ ಆಕೆ. ಬಹುಶಃ ದೇವೇಗೌಡರ ಬದುಕಿನಲ್ಲಿ ನಾನು, ಯಾಕಂದ್ರೆ ದೇವೇಗೌಡರ ಜೊತೆನಲ್ಲಿ ಎಮರ್ಜೆನ್ಸಿನಲ್ಲಿ ನಾನು ಮೀಸಾಬಂದಿಯಾಗಿದ್ದಾಗ್ಲಿಂದ ಆ ಕುಟುಂಬವನ್ನ ಬಲ್ಲೆ. ಸೊ ಮನೆಗೆ ಬಂದಂತ ಪ್ರತಿಯೊಬ್ಬರನ್ನು ಸಹ ಒಂದು ರೀತಿಯ ತಾಯಿ ಸ್ಥಾನದಲ್ಲಿದ್ದು ಅವರಿಗೆ ಕಾಫಿ, ತಿಂಡಿ, ಊಟ ಎಲ್ಲವನ್ನು ಕೊಡೋದ್ರ ಮೂಲಕ ಅವರ ಯೋಗಕ್ಷೇಮವನ್ನು ವಿಚಾರಿಸಿ ಸೊ ರಾಜಕೀಯವಾಗಿ ಒಳ್ಳೆಯ ಜನಸಂಪರ್ಕವನ್ನ ಬೆಳೆಸ್ತಕ್ಕಂಥದಕ್ಕೆ ಅವರ ಕೆಲಸವೂ ಸಹ ಅತ್ಯಂತ ಪ್ರಮುಖವಾಗಿರುವಂಥದ್ದು. ಹಾಗಾಗಿ ದೇವೇಗೌಡರು ಬದುಕಿನಲ್ಲಿ ಬಹಳ ಎತ್ತರದ ಸ್ಥಾನಕ್ಕೆ ರಾಷ್ಟ್ರ ರಾಜಕಾರಣದಲ್ಲಿ ಹೋಗ್ಲಿಕ್ಕೆ ಅವರ ಪಾತ್ರವೂ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ಆದರೆ ನಾವ್ಯಾರು ಸಹ ಇಷ್ಟು ಬೇಗ ಅವರು ಈ ಸಮಾಜವನ್ನ ಬಿಟ್ಟು ಹೊರಡ್ತಾರೆ ಅನ್ನುವಂಥದ್ದನ್ನ ನಿಜ, ವಯೋಸಹಜವಾದಂತ ಕಾರಣಗಳು ಇರ್ತವೆ. ಆದ್ರೂ ಯಾವುದೇ ಕಾಯಿಲೆಗಳಿಲ್ಲದೆ, ಯಾವುದೇ ಸಮಸ್ಯೆಗಳಿಲ್ಲದೆ ಸಡನ್ ಆಗಿ ಮ್ಯಾಟರ್ ಆಫ್ 36 ಅವರ್ಸ್ ಅಲ್ಲಿ ಈ ರೀತಿ ಆಗಿರತಕ್ಕಂಥದ್ದು ಸೊ ನೋವಿನ ಸಂಗತಿ ಆಗಿದೆ. ನಾನು ಇಷ್ಟೇ ಹೇಳ್ತೀನಿ, ಆ ತುಂಬು ಕುಟುಂಬದ ಪ್ರಮುಖರಾಗಿ ಆ ತಾಯಿಯ ಆ ಕುಟುಂಬವನ್ನ ಅತ್ಯಂತ ಉತ್ತಮ ರೀತಿಯಲ್ಲಿ ಸಾಮಾಜಿಕವಾಗಿ ಸೊ ರಾಜಕೀಯವಾಗಿ ಆ ಎಲ್ಲ ರೀತಿಯಲ್ಲೂ ಸಹ ಮುನ್ನಡೆಸ್ತಕ್ಕಂಥ ತಾಯಿ ಆಕೆ ಆಗಿದ್ರು. ಬಹುಶಃ ಆ ದುಃಖವನ್ನ ಆ ಕುಟುಂಬದವರು ಮತ್ತು ಇನ್ನಿತರ ಎಲ್ಲರೂ ಸಹ ಸಹಿಸ್ತಕ್ಕಂಥ ಶಕ್ತಿ ಪರಮಾತ್ಮ ನೀಡ್ಲಿ ಅಂತ ಹೇಳಿ ಆಶಿಸ್ತೇನೆ. ಮತ್ತು ಆಕೆಯ ಆತ್ಮಕ್ಕೆ ಚಿರಶಾಂತಿಯನ್ನ ಪರಮಾತ್ಮ ದೊರಕಿಸ್ಕೊಡ್ಲಿ ಅಂತೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಬಯಸ್ತೇನೆ. ಸರ್, ನೀವು ಕೂಡ ಜನತಾ ಪರಿವಾರದಲ್ಲಿದ್ರಿ ಹಿಂದೆ. ಸೊ ಅವಾಗ ವೈಯಕ್ತಿಕವಾಗಿ ಚೆನ್ನಮ್ಮ ಅವ್ರ ಜೊತೆಗೆ ಮಾತಾಡಿದ್ದು ಅದೇನಾದ್ರೂ ನೆನಪಿದೆಯಾ ಸರ್? ಇಲ್ಲ, ಅನೇಕ ಅದನ್ನೇ ಹೇಳಿದ್ನಲ್ಲ, ಅವರನ್ನ ನಾನು 90 ಅವರ ಪ್ರಧಾನಿಗಳಾಗೋವರೆಗೂ ಸಹ ದೇವೇಗೌಡರು ಸೊ ಬಹುತೇಕ ವಾರದಲ್ಲಿ ಕನಿಷ್ಠ 3-4 ಸಾರಿನಾದ್ರೂ ಆ ಕುಟುಂಬದವರನ್ನ ಭೇಟಿ ಆಗ್ತಾ ಇದ್ವಿ, ಮಾತಾಡಿಸ್ತಾ ಇದ್ವಿ. ಅವರೊಟ್ಟಿಗೆ ಅನೇಕ ಸಂದರ್ಭದಲ್ಲಿ ಆ ಕುಟುಂಬದ ಜೊತೆಗೆ ಊಟ ಮಾಡಿರ್ತೇವೆ. ಅನೇಕ ಸಾರಿ ಊಟನೂ ಆ ತಾಯಿ ಕೊಟ್ಟಿದ್ದಾರೆ ನಮ್ಗೆಲ್ರೂ ಸಹ. ಅತ್ಯಂತ ಪ್ರೀತಿ ಪಾತ್ರರಾಗಿ ಪ್ರೀತಿಯಿಂದ ಎಲ್ಲರನ್ನು ಸಹ ನೋಡ್ತಾ ಇದ್ದಂತ ಆ ತಾಯಿ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಆ ಕುಟುಂಬದಲ್ಲಿ ಬಂದಂತ ಜನರನ್ನ ಅತ್ಯಂತ ಪ್ರೀತಿಯಿಂದ ನೋಡ್ತಾ ಇದ್ದಂತವರಲ್ಲಿ ಅವರು ಸಹ ಒಬ್ರು, ಚೆನ್ನಮ್ಮನವರು ಸಹ ಒಬ್ರು. ಹಾಗಾಗಿ ಆ ಕುಟುಂಬಕ್ಕೆ ಹೆಚ್ಚು ಜನ ಬೆಂಬಲವನ್ನ, ಜನ
ಇವರಿಗೆ ಸಹಕಾರ ನೀಡತಕ್ಕಂತ ಇದಕ್ಕೆ ಅವರು ಸಹ ಕಾರಣರಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಸರ್, ಯಾವುದೇ ಒಂದೇ ಒಂದು ವೇದಿಕೆ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಚೆನ್ನಮ್ಮ ಅವ್ರನ್ನ ನೋಡಿದ್ದೇ ನೆನಪಿಲ್ಲ. ಅಂದ್ರೆ ಅವ್ರಿಗೆ ಹೆಂಗೆ ಸರ್, ಮುಂಚೆಯಿಂದನೂ ರಾಜಕಾರಣದ ಇಂಟ್ರೆಸ್ಟ್ ಇರ್ಲಿಲ್ವಾ, ಅಥವಾ ದೇವೇಗೌಡರೇ ಇಲ್ಲ, ಅವರೆಲ್ಲ? ಚೆನ್ನಮ್ಮನವ್ರು ಏನಪ್ಪಾ ಅಂತ ಹೇಳಿದ್ರೆ ಅತ್ಯಂತ ಗ್ರಾಮೀಣ ಭಾಗದಿಂದ ಮತ್ತು ಕೃಷಿಕ ಸಮಾಜದಿಂದ ಬಂದಂತ ತಾಯಿ. ಸೊ ಕೃಷಿಕ ಸಹಜವಾಗಿರುವಂತ ಚಿಂತನೆಗಳೇ ಇರ್ತವೆ ಹೊರತು ರಾಜಕೀಯ ಬದುಕಿನಿಂದ ಬಂದಂತವ್ರಲ್ಲ. ಸೊ ಹಾಗಾಗಿ ಸದಾ ಅವರ ಹೊಳೆ ನರಸೀಪುರದಲ್ಲಿ ಅವರ ಏನು ಜಮೀನುಗಳಿತ್ತು, ಆಲೂಗಡ್ಡೆ ಬೆಳೆಯುವಂಥದ್ದು, ಮಗದೊಂದು ಮಾಡ್ತಕ್ಕಂಥದ್ದು, ಹಳ್ಳಿಯ ಬದುಕಿನ ಬಗ್ಗೆ ಹೆಚ್ಚು ಅವ್ರಿಗೆ ಆಸಕ್ತಿ ಇದ್ದೇ ಹೊರತು ಸೊ ಅವರ ಸಹಜವಾಗಿ ಅವರ ಮನೆಯವರು ಅವರ ಗಂಡ ರಾಜಕಾರಣದಲ್ಲಿ ಇದ್ದಿದ್ರಿಂದ ಸೊ ಧರ್ಮಪತ್ನಿಯಾಗಿ ಅವರಿಗೆ ಸಹಕಾರ ಬೆಂಬಲ ಅವರು ಎಲ್ಲ ರೀತಿಯಲ್ಲೂ ನೋಡ್ಕೊಳ್ಳೋದ್ರ ಜೊತೆ ಕೃಷಿಕರಾಗಿ ಕೃಷಿ ಕಡೆ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ರೆ ಹೊರತು ಅವರೆಂದೂ ಸಹ ತಾಂತ್ರಿಕವಾಗಿ ಮುಂದೆ ಬರಬೇಕು, ಬೆಳಿಬೇಕು ಅನ್ನುವಂಥದ್ದು ಒಂದೇ ಒಂದ್ ಸಂದರ್ಭದಲ್ಲೂ ಆ ರೀತಿಯ ಇಂಟೆನ್ಷನ್ಸ್ ಆ ತಾಯಿಗೆ ಬಂದ ಹಾಗೆ ನನಗಂತೂ ಕಾಣಿಲ್ಲ. ಸೊ ಏನಿದ್ರು ಸಹ ತನ್ನ ಗಂಡ ಸನ್ಮಾನ್ಯ ದೇವೇಗೌಡರು ಎತ್ತರದಕ್ಕೆ ಬೆಳಿಬೇಕು ಅನ್ನೋ ದಿಕ್ಕಿನಲ್ಲಿ ಅವರ ಚಿಂತನೆ ಮತ್ತು ಕೆಲಸಗಳು ಆಗ್ತಾ ಇತ್ತೆ ಹೊರತು ಸೊ ಆಕೆ ಸಹಜವಾದಂತ ಕೃಷಿಕನ ಕುಟುಂಬದಿಂದ ಬಂದಂತ ಹೆಣ್ಣಾಗಿ ಕೆಲಸ ಮಾಡಿದ್ದಾರೆ. ಸರ್, ರಾಜಕಾರಣದ ಬಗ್ಗೆ ಒಂದೇ ಒಂದ್ ಮಾತಾಡ್ತಾನೂ ಇರ್ಲಿಲ್ಲ ಹಾಗಾದ್ರೆ ಅವರು? ಇಲ್ಲ, ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಮಗೆ ಸೊ ಗೊತ್ತಿರೋ ಹಾಗೆ ಅವ್ರು ರಾಜಕಾರಣದ ಬಗ್ಗೆ ಎಂದು ಸಹ ಮಾತನಾಡ್ತಾರೆ. ಯಾರೇ ಕುಟುಂಬಕ್ಕೆ ಹೋದ್ರೆ ಆರೋಗ್ಯ, ಅವರ ಸುಖ ದುಃಖಗಳ ಬಗ್ಗೆ ವಿಚಾರ ಮಾಡ್ತಾರೆ. ಈಗ ಅನೇಕ ಉದಾಹರಣೆಗೆ ನನ್ನ ಹೆಂಡತಿ ವಿಚಾರವಾಗೂ ಸಹ ಅನೇಕ ಸಂದರ್ಭ ನನ್ನ ಹೆಂಡತಿ ಜೊತೆಲಿ ಮಾತನಾಡಿದ್ದಾರೆ, ನನ್ನ ಜೊತೆನಲ್ಲೂ ಮಾತಾಡಿದ್ದಾರೆ. ಹೀಗೆ ಮನುಷ್ಯ ಸಹಜವಾದಂತ ಸಂಬಂಧಗಳನ್ನ ಮಾತುಕತೆಗಳನ್ನ ಆಡ್ತಾ ಇದ್ರೆ ಹೊರತು ರಾಜಕೀಯವಾಗಿ ಎಂದೂ ಸಹ ನಮ್ಮಂತವ್ರ ಜೊತೆನಲ್ಲಿ ಎಂದೂ ಸಹ ತಾಯಿ ಮಾತನಾಡಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತೇನೆ. ಆಕೆ ಮಾನವತ್ವದ ಹಿನ್ನೆಲೆಯಲ್ಲಿ ಸಹಜವಾಗಿ ಜನರನ್ನ ಪ್ರೀತಿ ವಿಶ್ವಾಸನ ಕಾಣ್ತಾ ಇತ್ತು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಗ್ಯಾರಂಟಿ. ಓಕೆ, ಥ್ಯಾಂಕ್ ಯು.